Students, welcome to this presentation. In this class, we are going to study about formation of the frequency distribution. I am Dr. Sucheta Osmani from Government First Grade College, Vijayanagar. So, student, in the previous class, we learned about the classification of the data. So, how we are going to classify the data that has been learned in the previous class, that is, certain grouping is done on the basis of certain characteristics, like a chronological order, or it may be according to the geographical order, quantitative and classification. So whatever the data has been collected by conducting the survey, that has been grouped according to certain basis. That basis that we have already learned in the previous classes. So this is the first stage in the processing of the data, but just this stage is not enough. It will not give a condensed data. So it has to be further processed. For the further processing, we are going to prepare the frequency distribution. ಸೊ ಡೇಟಾ ನೀವು ಲಾಸ್ಟ್ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಹೇಗೆ ಡೇಟಾ ಕಲೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡಿದೀವಿ. ಅದು ಸರ್ವೆ ಕಂಡಕ್ಟ್ ಮಾಡಿ ಡೇಟಾ ಅಂದ್ರೆ ಅಂಕಿ ಅಂಶಗಳು ಯಾವ್ದ್ರ ಬಗ್ಗೆ. ಟೇಕ್ ಫಾರ್ ಎಕ್ಸಾಂಪಲ್, ಈಗ ಕೋವಿಡ್ ಅಲ್ಲಿ ಎಷ್ಟು ಜನಕ್ಕೆ ಇಂಜೆಕ್ಷನ್ ಆಗಿದೆ, ಎಷ್ಟು ಜನಕ್ಕೆ ಆಗ್ಲಿಲ್ಲ, ಈ ತರದ ಬಗ್ಗೆ ನೀವು ಡೇಟಾ ಕಲೆಕ್ಟ್ ಮಾಡ್ತೀರಾ ಅಂತ ಅಂದಾಗ ಆಟೋಮೆಟಿಕ್ ಆಗಿ ದಟ್ ಬಿಕಮ್ ಎ ದಟ್ ಈಸ್ ಕಲೆಕ್ಷನ್ ಆಫ್ ದಿ ಡೇಟಾ ಆಗುತ್ತೆ. ಅದು ಸರ್ವೆನಲ್ಲಿ ಕಲೆಕ್ಟ್ ಮಾಡಿರ್ತೀರ. ಇದನ್ನ ಕ್ಲಾಸಿಫಿಕೇಶನ್ ಮಾಡೋದು, ಕ್ಲಾಸಿಫಿಕೇಶನ್ ಅಂತ ಇನ್ ದ ಸೆನ್ಸ್, ಸೊ ನೀವು ಅಪ್ ಟು 45 years ನಂತರದವ್ರಿಗೆ ಮಾಡಿರೋದು. ಸೊ ಸಪೋಸ್ ಅದ್ರ ಮೇಲಿನವ್ರಿಗೆ ಮಾತ್ರ ಲೈಕ್ 45 to 50, 50 to 60 ಲೈಕ್ ದಟ್ ಅರೇಂಜ್ಮೆಂಟ್ ಮಾಡ್ಕೋತೀರಾ, ಅಥವಾ 45, 50, 50 ಈ ತರ ಯಾವುದೋ ಒಂದು ಅರೇಂಜ್ಮೆಂಟ್ ಕ್ಲಾಸಿಫಿಕೇಶನ್ ಏನ್ ಮಾಡ್ಕೋತೀರಾ, ದಟ್ ಈಸ್ ಆಲ್ ವಿ ಹ್ಯಾವ್ ಸ್ಟಡಿಡ್ ಇನ್ ದಿ ಪ್ರೀವಿಯಸ್ ಕ್ಲಾಸ್. So andre that is data has been processed certain one level, but it is not enough. Idu adu ashte saakagalla, because we have collected huge data. Andre vaccination agirore, so India is a number 1 country in the world which has given a vaccination. So andaga ಎಷ್ಟು ಜನ ಮ್ಯಾಕ್ಸಿಮಮ್ ಇದ್ದಾರೆ. ಸೊ ಅದರಿಂದ ಏನಾಗುತ್ತೆ, ಅದನ್ನ ಆರ್ಡರ್ ಮಾಡ್ಕೋಬೇಕಂದ್ರೆ ಮತ್ತೆ ಫರ್ದರ್ ಪ್ರೊಸೆಸಿಂಗ್ ಆಗಬೇಕು, ದ ರಾ ಡೇಟಾ ಅದು. ಸೊ ಫರ್ದರ್ ಪ್ರೊಸೆಸಿಂಗ್ ಏನ್ ಮಾಡ್ತೀವಿ, ದಟ್ ಈಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಫಾರ್ಮ್ ಅಲ್ಲಿ ಇನ್ನೊಂದು ಸ್ಟೇಜ್ ಅಲ್ಲಿ ಮಾಡ್ತಾ ಹೋಗ್ತೀವಿ. ಆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಹೇಗ್ ಮಾಡ್ಕೋಬೇಕು, ಫರ್ದರ್ ಪ್ರೊಸೆಸಿಂಗ್ ಆಫ್ ದಿ ಡೇಟಾ ಹೇಗಾಗಬೇಕು, that we are going to study in this class. Got it? So collection of the facts and figures about the phenomena is the one of the most important function of the statistics. Andre collection ಮಾಡೋದು important function of the statistics. For any statistical inquiry, whether it is related to business, management, economics, or social survey, basic issue is to collection of the facts and processing of the data. That means ಇಲ್ಲಿ collection of the fact ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಅದೇ ತರ ಪ್ರೊಸೆಸಿಂಗ್ ಆಫ್ ದ ಡೇಟಾ ಇಸ್ ಈಕ್ವಲಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಹೇಗೆ ಫೀಲ್ಡ್ ವರ್ಕ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಅದೇ ತರ ಆಫೀಸಲ್ಲಿ ವರ್ಕ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಯಾಕಂದ್ರೆ ಸರ್ವೆ ನಡೆಯೋದು ಫೀಲ್ಡ್ ವರ್ಕ್ ಅಲ್ಲಿ ಫೀಲ್ಡ್ ಡೇಟಾ ಕಲೆಕ್ಟ್ ಮಾಡಿರ್ತೀರಾ, ಆ ಡೇಟಾ ಮತ್ತೀಗ ಬಂದು ಇಲ್ಲೇನಾಗಬೇಕು, ಅದು ಪ್ರೋಸೆಸ್ ಆಗಬೇಕು. ಪ್ರೋಸೆಸ್ ಇನ್ ದ ಸೆನ್ಸ್ ಇಷ್ಟೊಂದು ಸಾವಿರಾರು ಲಕ್ಷಗಟ್ಟಲೆ ಇನ್ಫಾರ್ಮೇಶನ್ ಅನ್ನ ಏನ್ ನೀವು ಕಲೆಕ್ಟ್ ಮಾಡಿದ್ದೀರಾ ಅದನ್ನ ಹೇಗೆ ನಾವು ಸಂರಕ್ಷಣೆ ಮಾಡ್ಕೋಬೇಕು, ಅಥವಾ ಅದನ್ನ ರಾ ಡೇಟಾ ಇಂದ ಫಿನಿಶ್ಡ್ ಡೇಟಾ ಅಥವಾ ಒಂದು ನಂಬರ್ ಕನ್ವರ್ಟ್ ಮಾಡ್ಕೋಬೇಕು. ಆ ಪ್ರೋಸೆಸ್ ಏನಿದೆ ದಟ್ ಈಸ್ ವೆರಿ ಡಿಫಿಕಲ್ಟ್ ಅಂತ ಹೇಳ್ತೀವಿ. ಆ ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಎನೇಬಲ್ ದಿ ಸ್ಟಾಟಿಸ್ಟಿಕಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಮುಂದಕ್ಕೆ ನಮಗೆ ಬೇಕಾಗಿರೋದೇ ಆ ಡೇಟಾ, ಪ್ರೋಸೆಸ್ ಆಗಿರೋ ಡೇಟಾದ ಮೇಲೆನೆ ನಾವು ವಿಶ್ಲೇಷಣೆ ಮಾಡಿ ರಿಸಲ್ಟ್ ಅನ್ನ ತಗೊಳ್ಳೋದು. ಸೊ ವಿಶ್ಲೇಷಣೆ ಇನ್ ದ ಸೆನ್ಸ್ ಆ ಡೇಟಾ ಮತ್ ನಮ್ಗೆ ಏನ್ ಹೇಳ್ತಾ ಇದೆ, ಎಷ್ಟು ಜನಕ್ಕೆ ಯಾವ ಏಜ್ ಗ್ರೂಪ್ನವ್ರಿಗೆ ಜಾಸ್ತಿ ಆಗಿದೆ, ಯಾವ ಏಜ್ ಗ್ರೂಪ್ನವ್ರಿಗೆ ಕಡಿಮೆ ಆಗಿದೆ, ಈ ತರದ್ದೆಲ್ಲ ನಿಮ್ಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಅದು ಫರ್ದರ್ ಪ್ರೋಸೆಸ್ ಆಗಿ ಅದಕ್ಕೊಂದು ರಿಸಲ್ಟ್ ಅನಾಲಿಸಿಸ್ ಮಾಡ್ಬೇಕಾಗುತ್ತೆ. ಇದನ್ನೆಲ್ಲ ಮಾಡ್ಬೇಕು ಅಂದ್ರೆ ನಮ್ಗೆ ಅದು ಫರ್ದರ್ ಗ್ರೂಪಿಂಗ್ ಆಗ್ಬೇಕು. ಆ ವರ್ಕ್ ಏನ್ ನಾವು ಮಾಡ್ತೀವಿ ಅದನ್ನ ಇಲ್ಲಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಮಾಡ್ತಾ ಹೋಗ್ತೀವಿ. ಓಕೆ, ದಿಸ್ ಈಸ್ ದ ಇಂಟ್ರೊಡಕ್ಷನ್ ಟು ಯುವರ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ನೆಕ್ಸ್ಟ್ ಕಮ್ ಟು ವಾಟ್ ಇಸ್ ಬೈ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. Collected and classified data are presented in the form of frequency distribution. Collect ಮಾಡಿರೋ ಡೇಟಾನ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಫಾರಮ್ ಅಲ್ಲಿ ಇಡ್ತೀವಿ. What is by frequency distribution? Frequency distribution is simply a table. This is a definition or meaning. Simply a table in which data are grouped into classes on the basis of common characteristics, and the number of cases which fall in each cases are recorded. So data are classified or data are grouped in classes on the basis of common characteristics. Take for example, vaccinated ಅಲ್ಲಿ ಏಜ್ ಗ್ರೂಪ್ ನೀವು ತಗೋತಾ ಇರೋದು. ಸೊ ಏಜ್ ಗ್ರೂಪ್ ಅಲ್ಲಿ 0 to 50 ಎಷ್ಟು, 50 to 55 ಇರುವ, 45 ಇಂದ ಕಮೆಂಟ್ಸ್ ಮಾಡ್ತಿದ್ವಿ, 45 ಇಂದ
45 ಇಂದ 50 ಎಷ್ಟು, 50 ಇಂದ 55 ಎಷ್ಟು, ಈ ತರ ಏನ್ ನೀವು ಕ್ಯಾರೆಕ್ಟರಿಸ್ಟಿಕ್ ಹಾಕೋತೀರಾ ವೇರಿಯಬಲ್ ಅದು ಏಜ್ ಪ್ರಕಾರ ನೀವು ಸ್ಟಡಿ ಮಾಡ್ತಾ ಇದ್ದೀರಾ. ಸೊ ದಟ್ ಈಸ್ ಹೌ ಮೆನಿ ಆರ್ ವ್ಯಾಕ್ಸಿನೇಟೆಡ್, ದಟ್ ಈಸ್ ಅವರ್ ಸಬ್ಜೆಕ್ಟ್ ಅಂಡರ್ ಸ್ಟಡಿ. ನಾವು ಸಬ್ಜೆಕ್ಟ್ ಅಂಡರ್ ವೇರಿಯಬಲ್ ಎಕ್ಸ್ ಅಂತ ಹೇಳ್ತೀವಿ. ಅಂಡ್ ದೆನ್ ನಂಬರ್ ಆಫ್ ಕೇಸಸ್ ವಿಚ್ ಆಲ್. ಸೊ ಎಷ್ಟು ಕೇಸಸ್ ಅಂದ್ರೆ 45ರಿಂದ 50 ವಯಸ್ಸಿನವರು ಎಷ್ಟು ಜನ ವ್ಯಾಕ್ಸಿನೇಟ್ ಆಗಿದ್ದಾರೆ. So that is called as frequency ಅಂತ ಹೇಳೋದು. So which falls in each class are recorded. Each class ಈಗ ಹೇಳಿದೆ 45ರಿಂದ 50, 50ರಿಂದ 55, 55ರಿಂದ 60, ಈ ತರ ಇಟ್ ಮೇ ಬಿ 100 ವರ್ಗಾದ್ರೂ ಇರ್ಬೋದು. ವಯಸ್ಸು ಕೆಲವರು 100 ರೀಚ್ ಆಗಿರುವಂತವ್ರು ಇರ್ಬೋದು, 100 ಅಥವಾ 100 ಎಬೋ ಅಂತನಾದ್ರೂ ತಗೋಬಹುದು. ಲಾಸ್ಟ್ ಕ್ಲಾಸ್ ಈ ತರ ಏನ್ ನೀವು ಡೇಟಾ ಹಾಕಿ ಎಷ್ಟು ಜನ ಈಚ್ ಗ್ರೂಪ್ ಅಲ್ಲಿ ಬರ್ತಾರೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಫ್ರೀಕ್ವೆನ್ಸಿ ಈಗ ಒಬ್ಬರೇ ಏನಿರಲ್ಲ. ಈಗ 45ರಿಂದ 50 ಕ್ಲಾಸಲ್ಲಿ ಒಬ್ಬನೇ ಇರಲ್ಲ, ಬೇಕಾದಷ್ಟು ಜನ ಬರ್ತಾರೆ, ಸಾವಿರಾರು ಜನ ನಮಗೆ ಬರ್ತಾ ಹೋಗ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ರಿಪೀಟೇಷನ್. ಇನ್ನೂ ಒಂದು ನಂಬರ್ ರಿಪೀಟ್ ಆಗ್ತಾ ಹೋಗುತ್ತೆ, ದಟ್ ಈಸ್ ಫ್ರೀಕ್ವೆನ್ಸಿ ಅಂತ ಹೇಳ್ತಾ ಇರೋದು. ಇಟ್ ಶೋ ದಿ ಫ್ರೀಕ್ವೆನ್ಸಿ ಅಕರೆನ್ಸ್ ಆಫ್ ದಿ ಡಿಫರೆಂಟ್ ವ್ಯಾಲ್ಯೂಸ್ of single variable. This is very important. Frequency distribution andrene idu. It show the frequency of occurrence of the different values of the single variable. ಒಂದು ನಂಬರು ಎಷ್ಟು ಸತಿ ರಿಪೀಟ್ ಆಯ್ತು ಅನ್ನೋದನ್ನ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಸ್ ತೋರಿಸುತ್ತೆ. ಟೇಕ್ ಫಾರ್ ಎಕ್ಸಾಂಪಲ್, ಈಗ 60 ವರ್ಷದವರು ಜಾಸ್ತಿ ಜನ ಇದ್ದಾರೆ ಅಂತಂದ್ರೆ, ಈಗ ನೀವು ಒಂದು 10,000 ಜನ ಡೇಟಾ ಇಟ್ಕೊಂಡ್ರೆ 10,000 ಜನದಲ್ಲಿ 60 ವಯಸ್ಸಿನವರೇ ಜಾಸ್ತಿ ಇದ್ದಾರೆ ಅಂದ್ರೆ 60 ವಯಸ್ಸಿನವ್ರದ್ದು 60 ತುಂಬಾ ಸತಿ ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ಕನ್ಸಿಡರ್ಡ್ ಆಸ್ ಎಷ್ಟು ಸತಿ ಒಂದು ನಂಬರ್, ಯಾವ ನಂಬರ್ ಜಾಸ್ತಿ ಸತಿ ರಿಪೀಟ್ ಆಯ್ತು. ಇಲ್ಲ 45ರಿಂದ 50ರಲ್ಲಿರೋರ, 50ರಿಂದ 60ರಲ್ಲಿರೋರ, ಯಾವ ನಂಬರ್ ಹೆಚ್ಚು ರಿಪೀಟ್ ಆಯ್ತು, ಯಾವ ಫ್ರೀಕ್ವೆನ್ಸಿ ತುಂಬಾ ಸತಿ ರಿಪೀಟ್ ಆಯ್ತು, ಇವನ್ನೆಲ್ಲ ಸ್ಟಡಿ ಮಾಡ್ಬೇಕು ಅಂದ್ರೆ ಫ್ರೀಕ್ವೆನ್ಸಿ ಟೇಬಲ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕಮ್ ಟು, there are certain terminologies which are used in the frequency table. There are two variables, that is two terminologies in frequency distribution table alli barode ಎರಡು. ಮೊದಲನೇದು frequency, that is variable. ಎರಡನೇದು frequency. ಆ frequency find out ಮಾಡ್ಲಿಕ್ಕೆ ಕೆಲವು ಸತಿ ಟ್ಯಾಲಿ ಬಾರ್ಸ್ ಹಾಕ್ತಿವಿ. ನಿಮಗೆ frequency distribution table ಕೊಡ್ಲಿಲ್ಲ ಅಂದ್ರೆ ಈ ಚಾಪ್ಟರ್ ಟ್ಯಾಲಿ ಬಾರ್ ಬರುತ್ತೆ. ಸೊ ಆ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡ್ಕೊಳ್ಳಿಕ್ಕೆ ಟ್ಯಾಲಿ ಬಾರ್ಸ್ ಹಾಕ್ತಿವಿ. ಆ ಟ್ಯಾಲಿ ಬಾರ್ಸ್ ಇಷ್ಟು ಇನ್ಫಾರ್ಮೇಶನ್ಸ್ ಅನ್ನ ಒಳಗೊಂಡಿರುತ್ತೆ ಫ್ರೀಕ್ವೆನ್ಸಿ ಟೇಬಲ್. ಹಾಗಾದ್ರೆ ಮೊದಲನೇದು ವೇರಿಯಬಲ್ ಅಂತ ಹೇಳಿದೆ. ವಾಟ್ ಇನ್ ಬೈ ವೇರಿಯಬಲ್? ವೇರಿಯಬಲ್ ಮೀನ್ಸ್ ಇಟ್ ಇಸ್ ನಥಿಂಗ್ ಬಟ್ ಅ ಸಬ್ಜೆಕ್ಟ್ ಅಂಡರ್ ಸ್ಟಡಿ. ಸಬ್ಜೆಕ್ಟ್ ಅಂಡರ್ ಸ್ಟಡಿ. ವೇರಿಯಬಲ್ ಮೇ ಬಿ ಆಲ್ಸೋ ಕಾಲ್ಡ್ as ಡೇಟಾ ಐಟಮ್. ಡೇಟಾ ಐಟಮ್ ಅಂತಾನು ಹೇಳ್ತೀವಿ. It is a quantitative phenomena under study. Quantitative phenomena under study. So quantitative phenomena ಅಂತಂದ್ರೆ ನಂಬರ್ಸ್, ಕ್ವಾಂಟಿಟಿ ಅಂದ್ರೇನೆ ನಂಬರ್ಸ್. ಕ್ವಾಂಟಿಟೇಟಿವ್ ಫೆನಾಮಿನಾ ಅಂಡರ್ ಸ್ಟಡಿ. ಸೊ ಯಾವುದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ದೀವಿ ಅದನ್ನ ಇಂಡಿಕೇಟ್ ಮಾಡುತ್ತೆ ವೇರಿಯಬಲ್. ಟೇಕ್ ಫಾರ್ ಎಕ್ಸಾಂಪಲ್, ಈಗ ನೀವು ಸರ್ವೆ ಮಾಡಿರೋದು ಯಾವ ವಯಸ್ಸಿನವರಿಗೆ ಹೆಚ್ಚು ವ್ಯಾಕ್ಸಿನೇಷನ್ ಆಗಿದೆ ಅನ್ನೋದು ತಗೊಳ್ಳೋದಾದ್ರೆ, ದಟ್ ಈಸ್ ಇಲ್ಲಿ ಏಜ್ ಇಸ್ ಎ ವೇರಿಯಬಲ್ ಅಂತ ಹೇಳ್ತೀವಿ. ಏಜ್ ಇಸ್ ದ ವೇರಿಯಬಲ್. ಯಾಕೆ ಅಂದ್ರೆ ನಾವು ಸ್ಟಡಿ ಮಾಡ್ತಾ ಇರೋದು ಯಾವ ವಯಸ್ಸಿನವ್ರಿಗೆ ಹೆಚ್ಚು ವ್ಯಾಕ್ಸಿನೇಷನ್ ಆಗಿದೆ ಅಂತ. ಸೊ ಅದರಿಂದ ಇಲ್ಲಿ ಎಷ್ಟು ಜನಕ್ಕೆ ಅನ್ನೋದಕ್ಕಿಂತ ಹೆಚ್ಚು ಯಾವ ಏಜ್ ಗ್ರೂಪ್ನವ್ರಿಗೆ, ಯಾವ ಏಜ್ ಗ್ರೂಪ್ನವ್ರಿಗೆ ಹೆಚ್ಚು ವ್ಯಾಕ್ಸಿನೇಷನ್ ಆಗಿದೆ. ಟೇಕ್ ಫಾರ್ ಎಕ್ಸಾಂಪಲ್, 50 ವಯಸ್ಸಿನವ್ರಗ, 60 ವಯಸ್ಸಿನವ್ರಗ, 80 ವಯಸ್ಸಿನವ್ರಗ, ಈ ತರ ಏನ್ ನಾವು ವರ್ಕೌಟ್ ಮಾಡ್ಬೇಕು ಅಂತಂದ್ರೆ ಆ ಏಜ್ ಇಸ್ ಅವರ್ ಕ್ವಶನ್, ದಟ್ ಈಸ್ ಅಂಡರ್ ಸ್ಟಡಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ವೇರಿಯಬಲ್. ಅಂದ್ರೆ ಯಾವುದ್ರ ಬಗ್ಗೆ ನಮ್ಮ ಕ್ವಶನ್ ಅಥವಾ ನಮ್ಮ ಡೇಟಾ ಸ್ಟಡಿ ಮಾಡ್ತಾ ಇದೆ, ದಟ್ ಈಸ್ ಕಾಲ್ಡ್ ಆಸ್ ವೇರಿಯಬಲ್. ದಟ್ ಈಸ್ ಆಲ್ವೇಸ್ ರೆಪ್ರೆಸೆಂಟೆಡ್ ಬೈ ಎಕ್ಸ್. So example, if you studying about the income of the people ಬಗ್ಗೆ ಸ್ಟಡಿ, ಪೀಪಲ್ ನ ಇನ್ಕಮ್ ಸ್ಟಡಿ ಮಾಡ್ತಿದ್ರೆ, then income become the variable. ಅಥವಾ ಮಾರ್ಕ್ಸ್ ಆಫ್ ದಿ ಸ್ಟೂಡೆಂಟ್, ಎಕ್ಸ್. ಇಲ್ಲಿ ಯಾವುದು ಮಾರ್ಕ್ಸ್. ಸೊ ಅದರಿಂದ ಯಾವುದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದೆ ಅಥವಾ ನಮ್ಮ ಪ್ರಾಬ್ಲಮ್ ಸ್ಟಡಿ ಮಾಡ್ತಾ ಇದೆ, ದಟ್ ಬಿಕಮ್ ಎಕ್ಸ್. ಗಾಟ್ ಇಟ್? ಸೊ ರ್ಯಾಷನಲ್. ಸೊ ಹೌ ಡು ಯು ಡಿಫೈನ್ ದಿ ವೇರಿಯಬಲ್? ರ್ಯಾಷನಲ್ ಯೂನಿಟ್ ಆಫ್ ಅನಾಲಿಸಿಸ್ ದಟ್ ಕ್ಯಾನ್ ಅಸ್ಯೂಮ್ ಎನಿ ನಂಬರ್, ಎನಿ ಒನ್ ಆಫ್ ದಿ ನಂಬರ್ ಡೆಸಿಗ್ನೇಟೆಡ್ ಸೆಟ್ ಆಫ್ ವ್ಯಾಲ್ಯೂ. ಸೊ ಯಾವ ವ್ಯಾಲ್ಯೂ ಬೇಕಾದ್ರೂ ತಗೋಬಹುದು. ದಟ್ ನಂಬರ್ ಇಸ್ ಕಾಲ್ಡ್ ಆಸ್ ವೇರಿಯಬಲ್ ಅಂತ ಹೇಳ್ತೀವಿ. ದಿಸ್ ಈಸ್ ಡೆಫಿನೇಷನ್ ಆಫ್ ಗಿವನ್ ಬೈ ದಿ ಬ್ಲಾಕ್ ಅಂಡ್ ಚಾಂಪಿಯನ್. ಸೊ ನೆಕ್ಸ್ಟ್ ಕಮ್ ಟು ಫ್ರೀಕ್ವೆನ್ಸಿ.
ಆಲ್ರೆಡಿ ಹೇಳಿದೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಎರಡು ಟರ್ಮ್ ಬರುತ್ತೆ. ಮೊದಲನೇದು ವೇರಿಯಬಲ್. ವೇರಿಯಬಲ್ ಅಂದ್ರೇನು? ಸಬ್ಜೆಕ್ಟ್ ಅಂಡರ್ ಸ್ಟಡಿ. ಯಾವುದರ ಬಗ್ಗೆ ನಾವು ನಮ್ಮ ಡೇಟಾ ಯಾವುದರ ಬಗ್ಗೆ ಸ್ಟಡಿ ಮಾಡ್ತಾ ಇದೆ ಅದು ವೇರಿಯಬಲ್. ಈಗ ಮಾರ್ಕ್ಸ್ ಬಗ್ಗೆ ಸ್ಟಡಿ ಮಾಡ್ತಿದೀವ, ಮಾರ್ಕ್ಸ್ ವೇರಿಯಬಲ್. ಇನ್ಕಮ್ ಬಗ್ಗೆ ಸ್ಟಡಿ ಮಾಡ್ತಿದೀವ, ಇನ್ಕಮ್ ವೇರಿಯಬಲ್. ಸೊ ಯಾವುದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದೀವಿ ಅದನ್ನ ನಾವು ವೇರಿಯಬಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಫ್ರೀಕ್ವೆನ್ಸಿ. So number of times variable is repeated or false in each class is termed as frequency and it is denoted as F. So number of times a variable is repeated. Take for example, so that is ಈಗ 60 ವಯಸ್ಸು ಅನ್ನೋದು ಜಾಸ್ತಿ ಸತಿ ರಿಪೀಟ್ ಆಗಿದೆ. 60 ವಯಸ್ಸಿನವರು ಜಾಸ್ತಿ ಸತಿ ತಗೊಂಡಿದ್ದಾರೆ, ಜಾಸ್ತಿ ಜನ ತಗೊಂಡಿದ್ದಾರೆ ಅಂತಂದ್ರೆ 60 ಅನ್ನೋದು ಜಾಸ್ತಿ ಸತಿ, ಈ 10,000 ಜಾಸ್ತಿ ಸತಿ, ಇಟ್ ಮೇ ಬಿ 5,000 ಅಷ್ಟು ಅವರೇ ರಿಪೀಟ್ ಆಗ್ತಾ ಇದೆ, ಆ ಏಜ್ ಗ್ರೂಪೇ ರಿಪೀಟ್ ಆಗ್ತಾ ಇದೆ ಅಂತಂದ್ರೆ ದಟ್ ಈಸ್ ಫ್ರೀಕ್ವೆನ್ಸಿ. ಹೌ ಮೆನಿ ಟೈಮ್ಸ್? ಟೇಕ್ ಫಾರ್ ಎಕ್ಸಾಂಪಲ್ ಅನದರ್. ತುಂಬಾ 50 ಜನ ಇದ್ದಾರೆ ನಿಮ್ಮ ಸೆಕ್ಷನ್ ಅಲ್ಲಿ. 50 ಜನದಲ್ಲಿ ಮಾರ್ಕ್ಸ್, ಒಂದು ಟೆಸ್ಟ್ ಮಾರ್ಕ್ಸ್ ಅನ್ನ ನೀವು ಬಂದಿದೆ. ಆ ಟೆಕ್ಸ್ಟ್ ಮಾರ್ಕ್ಸ್ ಅಲ್ಲಿ 10 ಮಾರ್ಕ್ಸ್ ತೆಗೆದಿರೋರು ಜಾಸ್ತಿ ಜನ ಇದ್ದಾರೆ ಅಂದ್ರೆ 10 ಮ್ಯಾಕ್ಸಿಮಮ್ ರಿಪೀಟ್ ಆಗ್ತಾ ಹೋಗುತ್ತೆ ನೀವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆಗ್ದಾಗ. ಸೊ ನಂಬರ್ ಆಫ್ ಟೈಮ್ಸ್ ವ್ಯಾಲ್ಯೂ ರಿಪೀಟ್ ಆರ್ ವೇರಿಯಬಲ್ ರಿಪೀಟ್, ದಟ್ ಈಸ್ ಕಾಲ್ಡ್ ಆಸ್ ಫ್ರೀಕ್ವೆನ್ಸಿ. ಅದನ್ನ ಯಾವ ವೇರಿಯಬಲ್ ಅಂದ್ರೆ ಏಜ್ ಇರ್ಬೋದು, ಮಾರ್ಕ್ಸ್ ಇರ್ಬೋದು, ಹೆಚ್ಚು ಸತಿ ಒಂದು ನಂಬರ್ ರಿಪೀಟ್ ಆಗ್ತಾ ಹೋಗುತ್ತೆ, ದಟ್ ನಂಬರ್ ಈಸ್ ಕಾಲ್ಡ್ ಆಸ್ ಫ್ರೀಕ್ವೆನ್ಸಿ ಅಂತ ಹೇಳಿರೋದು. ಅದರಿಂದ ಫ್ರೀಕ್ವೆನ್ಸಿ ಮತ್ತೆ ವೇರಿಯಬಲ್ ಇವೆರಡು ಟರ್ಮ್ ತುಂಬಾ ಇಂಪಾರ್ಟೆಂಟ್ ನಿಮ್ಗೆ. ಸೊ ನಂಬರ್ ಆಫ್ times a value repeat in a frequency in a variable, that value is called as frequency. ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಆಗಿರ್ಬೋದು ಅಥವಾ ವೇರಿಯಬಲ್ ಅಲ್ಲಿ ಯಾವ ನಂಬರು ಹೆಚ್ಚು ಸತಿ ರಿಪೀಟ್ ಆಗ್ತಾ ಹೋಗುತ್ತೆ ಅದೇ ಬರ್ತಾನೆ ಇರುತ್ತೆ. ಟೇಕ್ ಫಾರ್ ಎಕ್ಸಾಂಪಲ್, ಈಗ ನೀವು 5 ಅಂತ ಎಣಿಸಿದ್ರಿ, ಮತ್ತೆ 5 5 5 5 5 ಅಂತ ಬರ್ತಾನೆ. 5 ಮಾರ್ಕ್ಸ್ ತೆಗ್ದವ್ರೆ ಒಂದು ಇಷ್ಟೊಂದು ಜನ ಇರ್ತಾರೆ ಒಂದು ಕ್ಲಾಸ್ ಅಲ್ಲಿ. ಸೊ ಆ ತರ ಏನ್ ಬರುತ್ತೆ, ರಿಪೀಟ್ ಆಗ್ತಾ ಹೋಗುತ್ತೆ, ದಟ್ ಈಸ್ ಫ್ರೀಕ್ವೆನ್ಸಿ. ಕನ್ನಡದಲ್ಲಿ ಏನು ಫ್ರೀಕ್ವೆಂಟ್ಲಿ ಅಂತ ಏನ್ ಹೇಳ್ತೀವಿ ಅದೇ ತರ. What is the intent? Next, this is a frequency distribution. ಎರಡೇ ಐಟಮ್, ಒಂದು ವೇರಿಯಬಲ್, ಇನ್ನೊಂದು ಫ್ರೀಕ್ವೆನ್ಸಿ. ಆ ಫ್ರೀಕ್ವೆನ್ಸಿ ಹಾಕ್ಲಿಕ್ಕೆ ಟ್ಯಾಲೀಸ್ ಉಪಯೋಗಿಸ್ಕೋತೀವಿ, ಅದು ಒಂದ್ಸತಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಲ್ಲಿ ಇರುತ್ತೆ. A frequency distribution is constructed for 3 main reasons. What is the object of preparing the frequency distribution? First one, to facilitate the analysis of the data. ಇದು ಡೇಟಾನ ಅನಲೈಸ್ ಮಾಡ್ಲಿಕ್ಕೆ, ವಿಶ್ಲೇಷಣೆ ಮಾಡ್ಲಿಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಅದಕ್ಕೋಸ್ಕರ ಮಾಡ್ಕೋಬೇಕು. ಕ್ಲಾಸಿಫಿಕೇಶನ್ ಒಂದೇ ಸಾಕಾಗಲ್ಲ, ಅದು ಆದ್ಮೇಲೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಬೇಕು. ಯಾಕೆಂದ್ರೆ ಅನಾಲಿಸಿಸ್ ಮಾಡ್ಬೇಕು ಅಂದ್ರೆ ಅದು ಇನ್ನೂ ಕಂಡೆನ್ಸ್ ಆಗ್ಬೇಕು, ಪ್ರೋಸೆಸ್ ಆಗಿರ್ಬೇಕು ಡೇಟಾ. ಅದಕ್ಕೋಸ್ಕರ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಕಂಪ್ಯೂಟ್ ದಿ ದಟ್ ಈಸ್ ಕಂಪ್ಯೂಟೇಷನ್ ಆಫ್ ವೇರಿಯಸ್ ಸ್ಟಾಟಿಸ್ಟಿಕಲ್ ಮೆಷರ್. ಸೊ ವೇರಿಯಸ್ ಸ್ಟಾಟಿಸ್ಟಿಕಲ್ ಮೆಷರ್ ಅಂದ್ರೆ ಈಗ ಮತ್ತೆ ಏನ್ ಅನಾಲಿಸ್ ಮಾಡ್ಲಿಕ್ಕೆ ನಮ್ಗೆ ಡೇಟಾ ಬಗ್ಗೆ ಅನಾಲಿಸಿಸ್ ಅಂದ್ರೆ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಬೇರೆ ಬೇರೆ ಸ್ಟಾಟಿಸ್ಟಿಕಲ್ ಮೆಷರ್ಸ್ ಅನ್ನ ಹಾಕ್ತಿವಿ. ಲೈಕ್ ಅವರೇಜ್ ಹಾಕ್ಬೋದು, ಕಾರ್ಲೇಷನ್ ಹಾಕ್ಬೋದು, ರಿಗ್ರೆಷನ್ ಹಾಕ್ಬೋದು. ಇದನ್ನೆಲ್ಲ ವರ್ಕೌಟ್ ಮಾಡ್ಬೇಕು ಅಂದ್ರೆ ಇದು ಬೇಸ್ ಅಂತ ಹೇಳ್ತೀವಿ. ಅದರಿಂದ ಏನಾಗುತ್ತೆ, ಇಲ್ಲಿ ನೀವೇನ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಹಾಕೊಂಡಿರ್ತೀರಿ ಅದೇ ಎಲ್ಲ ಚಾಪ್ಟರ್ಲ್ಲೂ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಬರೀರಿ, ಅದನ್ನೇ ಹೇಳ್ತಾ ಇರ್ತೀವಿ. ಸೊ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಹೇಗೆ ಫ್ರೇಮ್ ಮಾಡ್ಕೋಬೇಕು ಅನ್ನೋದನ್ನ ಇಲ್ಲಿ ಹೇಳ್ತೀವಿ. ಸೊ ಅದರಿಂದ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇಸ್ ಅ ಬೇಸ್ ಟು ವರ್ಕ್ ದಿ next problems. It is a measure. On that base we are going to work out the various other measures. So these are the major advantages, that is the reasons for preparing the frequency distribution. Next come to, there are types of frequency distribution. There are 2 types of frequency distribution. First one is that is univariate frequency distribution, and second one is bivariate. See here, univariate frequency distribution and bivariate frequency distribution. ಎರಡು ತರದಿದೆ ಅಷ್ಟೇ. So what in by univariate? Univariate ಅಂತಂದ್ರೆ if you are studying about the only one variable, then it is called as univariate. Say take for example, you are studying about the height of the student. Height ಎಷ್ಟು ಉದ್ದ ಇದ್ದಾರೆ, ಯಾರು ಹೈಟ್ ಜಾಸ್ತಿ ಇದ್ದಾರೆ, ಈ ತರ ಹೈಟ್ಸ್ ಅನ್ನ ಸ್ಟಡಿ ಮಾಡಕ್ ಹೋದಾಗ ಒಂದೇ ವೇರಿಯಬಲ್ ಇದೆ ಅಂದರೆ ದೆನ್ ಇಟ್ ಇಸ್ ಕನ್ಸಿಡರ್ಡ್ ಆಸ್ ಎ ಯೂನಿವೇರಿಯೇಟ್. ಸಪೋಸ್ ಇಫ್ ಯು ಆರ್ ಸ್ಟಡಿಂಗ್ ಹೈಟ್ ಅಂಡ್ ವೆಯ್ಟ್, ಎರಡನ್ನು ಸ್ಟಡಿ ಮಾಡ್ತೀರಿ, ಹೈಟು ಸ್ಟಡಿ ಮಾಡ್ತಿದ್ದೀರಾ, ಸ್ಟೂಡೆಂಟ್ ವೆಯ್ಟ್ ಸ್ಟಡಿ ಮಾಡ್ತಾ ಇದ್ದಾರೆ, ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಎ ಬೈವೇರಿಯೇಟ್. ದಟ್ ಮೀನ್ಸ್ ವಿ ಆರ್ ಸ್ಟಡಿಂಗ್ ದಿ 2 ವೇರಿಯಬಲ್ ಅಟ್ ಎ ಟೈಮ್. 2 ವೇರಿಯಬಲ್ ಅನ್ನ ಒಂದೇ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಸ್ಟಡಿ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ಬೈವೇರಿಯೇಟ್. ಬಟ್ ನಿಮ್ಮ ಥಿಯರಿನಲ್ಲಿ ನಿಮ್ಮ ಸಿಲೆಬಸ್ ಪ್ರಕಾರ ಬರೀ ಯೂನಿವೇರಿಯೇಟ್ ಇರೋದು, ಅದರಿಂದ ಬೈವೇರಿಯೇಟ್ ಬರೀ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಸೊ ವಾಟ್ ಇನ್ ಬೈ ಯೂನಿವೇರಿಯೇಟ್? ಇಟ್ ಈಸ್ ಯೂನಿವೇರಿಯೇಟ್ ಮೀನ್ಸ್ ವಿ ಆರ್ ಸ್ಟಡಿಂಗ್ ದಿ 1 ವೇರಿಯಬಲ್ ಅಟ್ ಎ ಟೈಮ್. ಸೊ ಒಂದು ವೇರಿಯಬಲ್ ಅನ್ನ ಅಟ್ ಎ ಟೈಮ್ ಸ್ಟಡಿ ಮಾಡಿದಾಗ ಅದು ಯೂನಿವೇರಿಯೇಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕಮ್ ಟು ಅಂಡರ್ ದಿ ಯೂನಿವೇರಿಯೇಟ್ ಆರ್ ಇಟ್ ಮೇ ಬಿ ಬೈವೇರಿಯೇಟ್, ವಾಟ್ ಆರ್ ದಿ ಟೈಪ್ಸ್ ಆಫ್ ದಿ
frequency distribution. Under the frequency, that is, there are 3 type of frequency. ಅಂದ್ರೆ ನಾವು ಏನು ಅರೇಂಜ್ಮೆಂಟ್ ಮಾಡ್ಕೋತೀವಿ ಆ ಅರೇಂಜ್ಮೆಂಟ್ ಕೆಳಗಡೆನೂ ಕೂಡ ನಮ್ಗೆ 3 ವೆರೈಟೀಸ್ ಅಲ್ಲಿ ಅರೇಂಜ್ಮೆಂಟ್ ಮಾಡ್ಕೋಬಹುದು. ಫಸ್ಟ್ ಒನ್ ಇಂಡಿವಿಜುವಲ್ ಅಬ್ಸರ್ವೇಷನ್, ಸೆಕೆಂಡ್ ಒನ್ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ಥರ್ಡ್ ಒನ್ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ನಿಮಗೆ ಸೆಕೆಂಡ್ ಅಂಡ್ ಥರ್ಡ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವಾಗಲೂ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಅಂತಾನೆ ಹೇಳ್ತೀವಿ, ಡಿಸ್ಕ್ರೀಟ್ ಹೇಳ್ತಾ ಇರ್ತೀವಿ ಜಾಸ್ತಿ. ಸೊ ಹಾಗಾದ್ರೆ ಫಸ್ಟ್ ವಾಟ್ ಇನ್ ಬೀನ್ ಥೀಸ್ ಅಂದ್ರೆ 3 ತರದಲ್ಲಿ ನಾವು ಯೂನಿವೇರಿಯೇಟ್ ಕೆಳಗಡೆ ಆಗ್ಲಿ ಬೈವೇರಿಯೇಟ್ ಕೆಳಗಡೆ ಆಗಲಿ 3 ವೆರೈಟಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಸ್ ನ ಮಾಡ್ಕೋಬಹುದು. ಮೊದಲನೇದು ಇಂಡಿವಿಜುವಲ್ ಅಬ್ಸರ್ವೇಷನ್ ಅಥವಾ ಇಂಡಿವಿಜುವಲ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಎರಡನೇದು ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಮೂರನೇದು ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಸೊ ವಾಟ್ ಇನ್ ಬೈ ದಟ್ ಈಸ್ ಇಂಡಿವಿಜುವಲ್ ಅಬ್ಸರ್ವೇಷನ್ ಅಥವಾ ಇಂಡಿವಿಜುವಲ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. It is an arrangement when we have got the data of very few, that is 100 ಜನದ 50 ಜನದ ಈ ತರದಿದೆ information. In such a cases, it is better to arrange under the individual observation ಅಂತ ಹೇಳ್ತೀವಿ. How we are going to arrange? Either in ascending order, either or descending order. ಏನು ಮಾಡ್ಬೇಕಾಗಿಲ್ಲ, ಜಸ್ಟ್ ತಗೊಂಡಿರುವಂತ ಡೇಟಾ ಎಲ್ಲ ಕಡಿಮೆಯಿಂದ ಹೆಚ್ಚಾಗೋ ತರ, ದಟ್ ಈಸ್ ಕಾಲ್ಡ್ ಅಸ್ ಅಸೆಂಡಿಂಗ್. ಸೊ ಅಸೆಂಡಿಂಗ್ ಆರ್ಡರ್ ಅಂತಂದ್ರೆ ಫ್ರಮ್ ಸ್ಮಾಲರ್ ಐಟಮ್ ಟು ಬಿಗ್ಗರ್ ಐಟಮ್ ಅಲ್ಲಿ ಅರೇಂಜ್ಮೆಂಟ್ ಮಾಡಿದ್ರೆ ಅದು ಇಂಡಿವಿಜುವಲ್ ಸೀರೀಸ್, ದಟ್ಸ್ ಆಲ್. ಸೊ ಇಲ್ಲಿ ಏನು ರಿಪೀಟ್ ಅಂದ್ರೆ ಜಸ್ಟ್ ಅನ್ ಅರೇಂಜ್ಮೆಂಟ್ ಆಫ್ ದಿ ನಂಬರ್ ಅಕಾರ್ಡಿಂಗ್ ಟು ಸೀರೀಸ್ ಅಂದ್ರೆ ಏನು ಅನ್ನೋದು ನೆಕ್ಸ್ಟ್ ಇದ್ರಲ್ಲಿ ನೋಡಿ. ಸೊ ದಿಸ್ ಈಸ್ ಸೀರೀಸ್ ಆರ್ ಇಂಡಿವಿಜುವಲ್ ಸೀರೀಸ್, ಒನ್ ಅಂಡ್ ದಿ ಸೇಮ್. ಅದರಿಂದ ಸೀರೀಸ್ ಅಂದ್ರೂ ಒಂದೇ, individual series ಅಂದ್ರೂ ಒಂದೇ. So series of individual observation means arrangement of the data in a particular order or particular sequence is called as series. Particular sequence ಒಂದು ವೆರೈಟಿ ನಲ್ಲಿ ಅರೇಂಜ್ಮೆಂಟ್ ಅನ್ನ ಮಾಡ್ಕೊಂಡು, ಸೀಕ್ವೆನ್ಸ್ ಅಂದ್ರೆ ಆರ್ಡರ್ ಅಲ್ಲಿ, ಒಂದು ಆರ್ಡರ್ ಅಲ್ಲಿ ಏನ್ ಮಾಡ್ಕೊಂಡು ಹೋಗ್ತೀವಿ, ಅರೇಂಜ್ಮೆಂಟ್ ಮಾಡ್ಕೊಂಡು ಹೋಗ್ತೀವಿ, ದಟ್ ಈಸ್ ಕಾಲ್ಡ್ as series. ದಟ್ಸ್ ಆಲ್, ಏನು ಇಲ್ಲ. ಈಗ ಸಪೋಸ್ ಕೊಟ್ಟಿರುವಂತ ಡೇಟಾ ನಮ್ಗೆ 50 ಜನದಿದೆ, 50 ಜನದಲ್ಲಿ 50 ಜನದ ಮಾರ್ಕ್ಸ್ ಅಲ್ಲಿ 0 ತೆಗೆದವನು ಇದ್ದಾನೆ, 100 ತಗೊಂಡವನು ಇದ್ದಾನೆ. ಹಾಗಾದ್ರೆ 0 to 100 50 ಜನದನ್ನ ನಾವು ಅಸೆಂಡಿಂಗ್ ಆರ್ಡರ್ ಅಲ್ಲಿ ಅಥವಾ ಡಿಸೆಂಡಿಂಗ್ ಹೇಗಾದ್ರೂ ತಗೊಳ್ಳಿ, 100ರಿಂದನಾದ್ರೂ ಸ್ಟಾರ್ಟ್ ಮಾಡ್ಕೊಳ್ಳಿ, ಅವಾಗ ಅದು ಡಿಸೆಂಡಿಂಗ್ ಆರ್ಡರ್ ಕಡಿಮೆ ಆಗ್ತಾ ಹೋಗುತ್ತೆ. ಅಸೆಂಡಿಂಗ್ ಅಂದ್ರೇನು, ಕಡಿಮೆಯಿಂದ ಹೆಚ್ಚಾಗ್ತಾ ಹೋಗುತ್ತೆ. ಈ ತರನಾದ್ರೂ ಅರೇಂಜ್ ಮಾಡ್ಕೊಳ್ಳಿ. ಅಂತ ಸೀರೀಸ್ ಅನ್ನ ಇಂಡಿವಿಜುವಲ್ ಸೀರೀಸ್ ಅಂತ ಹೇಳ್ತೀವಿ. ಇದು ಯಾವಾಗ ಯೂಸ್ ಮಾಡ್ತೀವಿ, ಇಟ್ ಈಸ್ ಬೆನಿಫಿಷಿಯಲ್ and desirable when the data collected are not large. ನೆನಪಲ್ಲಿಡ್ಲಿ, ತುಂಬಾ ಜಾಸ್ತಿ ಇಲ್ಲ ಅಂದಾಗ ಇಂಡಿವಿಜುವಲ್ ಅಬ್ಸರ್ವೇಷನ್ ಈಸ್ ವೆರಿ ಬೆಸ್ಟ್. ಸೊ ಇಂಡಿವಿಜುವಲ್ ಅಬ್ಸರ್ವೇಷನ್ ಯಾವಾಗ ಬೆಸ್ಟ್ ಅಂತ ಹೇಳ್ತೀವಿ ಅಂದ್ರೆ, ತುಂಬಾ ಕಡಿಮೆ ಇದೆ ಡೇಟಾ, ಒಂದು 50, 60, 100 ಜನದ್ದು ಈ ತರದ್ದಿದ್ದಾಗ ಇಟ್ ಈಸ್ ಬೆಟರ್ ಟು ಅರೇಂಜ್ ದಿ ಡೇಟಾ ಇನ್ ದಿ ಇಂಡಿವಿಜುವಲ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಇಂಡಿವಿಜುವಲ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಅರೇಂಜ್ ಮಾಡೋದು. ಲೆಟ್ ಅಸ್ ವರ್ಕ್ ಔಟ್ ದಿ ಎಕ್ಸಾಂಪಲ್. ಸೊ ಇಂಡಿವಿಜುವಲ್ ಸೀರೀಸ್, raw data, statistical data collected are generally raw data or ungrouped data. Let us consider the daily wages in rupees ಅಲ್ಲಿ ಆಫ್ 30 ಲೇಬರ್ಸ್ ಇನ್ ಎ ಫ್ಯಾಕ್ಟ್ರಿ. ಅವರಿಗೆ ಡೈಲಿ ವೇಜಸ್ ದಿನಗೂಲಿ ಏನ್ ಕೊಟ್ಟಿದೆ, 30 ಜನ ಅಂತ ಕ್ಲಿಯರ್ ಆಗಿದೆ ನೋಡಿ. 30 ಜನ ಎಂಪ್ಲಾಯೀಸ್ ಡೈಲಿ ವೇಜಸ್ ಅನ್ನ ಇದು ಕಲೆಕ್ಟ್ ಮಾಡಿದ್ದಾರೆ ಡೇಟಾ. ಸೊ ಇದು ಇಷ್ಟೇ ಡೇಟಾ. ಇಟ್ ಮೇ ಬಿ ಇವನು ಫಸ್ಟ್ ಎಂಪ್ಲಾಯಿ, ಸೆಕೆಂಡ್ ಎಂಪ್ಲಾಯಿ, ಈ ತರ ಇಷ್ಟು ಡೇಟಾ ಇದೆ. ಸೊ ಮೊದಲನವನಿಗೆ 80, 70 ಈ ತರ ಕೊಟ್ಟಿದ್ದಾರೆ. ಒಟ್ಟು 30 ಜನದ ಸ್ಯಾಲ್ರಿ ಇದೆ. ಸೊ ಬಟ್ ನಮ್ಗೆ ಡೇಟಾ ಪ್ರಕಾರ ಇಲ್ಲಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಆ ತರ ಅಲ್ಲ. ಇಟ್ ಶುಡ್ ಬಿ ಅರೇಂಜ್ಡ್ ಇನ್ ಎ ಸರ್ಟನ್ ಆರ್ಡರ್ ಅಂತ ಹೇಳಿದೀನಿ. ಸೊ ಅದರಿಂದ ಇಂಡಿವಿಜುವಲ್ ಅಬ್ಸರ್ವೇಷನ್ ಅಲ್ಲಿ ಏನ್ ಮಾಡ್ಬೇಕು, ಕಡಿಮೆಯಿಂದ ಹೆಚ್ಚು ಅಥವಾ ಹೆಚ್ಚಿಂದ ಕಡಿಮೆ ಯಾವತ್ನಾದ್ರೂ ಮಾಡ್ಕೊಳ್ಳಿ. ಯೂಶಲಿ ಐ ಆಲ್ರೆಡಿ ಟೋಲ್ಡ್ ಇಟ್ ಈಸ್ ಬೆಟರ್ ಟು ಅರೇಂಜ್ ದಿ ಡೇಟಾ ಇನ್ ಅಸೆಂಡಿಂಗ್ ಆರ್ಡರ್ ದ್ಯಾನ್ ದಿ ಡಿಸೆಂಡಿಂಗ್ ಆರ್ಡರ್. ಯಾಕೆ ಅಂದ್ರೆ ಇಟ್ ಈಸ್ when you apply the descending order, we have to change certain things in a formula. Formula ನಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗತ್ತೆ. Instead of that, it is better to arrange the data always in the descending order. Let us see 80, 70, 55. These are the wages paid to an employees of the organization. There are 30 laborers. 30 ಜನ ಎಂಪ್ಲಾಯೀಸ್ಗೆ ಒಂದೊಂದು ಗಂಟೆಗೆ ಒಂದು ದಿನದ ಡೈಲಿ ವೇಜಸ್, ಒಂದ್ ದಿನದ ವೇಜಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ವೇಜಸ್ ಅನ್ನು ಹೇಗೆ ಅರೇಂಜ್ ಮಾಡ್ತೀರಾ ಇಂಡಿವಿಜುವಲ್ ಸೀರೀಸ್ ಅಲ್ಲಿ? ಜಸ್ಟ್ ಅರೇಂಜ್ ದಿ ಡೇಟಾ ಇನ್ ಅಸೆಂಡಿಂಗ್ ಆರ್ಡರ್, ದಟ್ಸ್ ಆಲ್. See, this is the answer. Just arrange the data in ascending order. That means it comes from smallest item. Which is the smallest item? 30. What is the next one? 35. See here, 35. So next one, what is the next number? 38. What is the next number? 40. So what is the next number? That may be 45, I think, 45. So like that 45 is repeated, and it is taken by 2 employees. Ipru employees 45 ರೂಪಾಯಿ ತಗೊಂಡಿದ್ದಾರೆ. So
this is the arrangement in individual observation. This is called as frequency distribution. I'll already ಹೇಳಿದ್ದೀನಿ. In individual variable only x ಮಾತ್ರ ಇರುತ್ತೆ, ಫ್ರೀಕ್ವೆನ್ಸಿ ಬರಲ್ಲ. ಯಾಕೆ? ಇಲ್ಲಿ ಫ್ರೀಕ್ವೆನ್ಸಿ ತಗೊಂಡು ನಾವು ಅರೇಂಜ್ಮೆಂಟ್ ಮಾಡೇ ಇಲ್ಲ, ಜಸ್ಟ್ ವೇರಿಯಬಲ್ ಅನ್ನು ಅರೇಂಜ್ ಮಾಡಿಬಿಟ್ಟಿದೀವಿ. ಸೊ ಅದರಿಂದ ಯಾಕಂದ್ರೆ ಇಟ್ ಈಸ್ ಇಲ್ಲಿ ಯಾವುದು ಹೆಚ್ಚು ರಿಪೀಟ್ ಆಗಲ್ಲ, ತುಂಬಾ ಕಡಿಮೆ ಇದೆ ನಮ್ಮ ಡೇಟಾ. ಈ ಕಡಿಮೆ ಡೇಟಾ ಇದ್ದಾಗ ಇಂಡಿವಿಜುವಲ್ ಅಬ್ಸರ್ವೇಷನ್ ಹೋಗಿ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಇಂಡಿವಿಜುವಲ್, ಜಸ್ಟ್ ಅರೇಂಜ್ ದಿ ಡೇಟಾ ಇನ್ ಅಸೆಂಡಿಂಗ್ ಆರ್ಡರ್. ದಿಸ್ ಇಸ್ ದ ಆನ್ಸರ್, ದಟ್ಸ್ ಆಲ್. ಇಷ್ಟೇ ಕೊಟ್ಟಿರುವಂತ ಡೇಟಾನ ಅರೇಂಜ್ಮೆಂಟ್ ಅಲ್ಲಿ ಮಾಡ್ಕೊಳ್ಳಿ. ಯಾವ ಅರೇಂಜ್ಮೆಂಟ್ ಅಲ್ಲಿ? ಅಸೆಂಡಿಂಗ್ ಆರ್ಡರ್ ಅಲ್ಲಿ. ಸೊ ದಟ್ ಈಸ್ ಕಾಲ್ಡ್ ಆಸ್, that is what we call as ascending order ಅಲ್ಲಿ arrangement ಮಾಡ್ತೀವಿ individual series. Next come to discrete frequency distribution. In a discrete, that is second method of arranging the data. In a discrete series, the data are presented in such a way that exact measurement of the unit are indicated and cannot be take all possible values within the range. So data, that means ಯಾವ ತರದ ಡೇಟಾ ನೀವು ಕಲೆಕ್ಟ್ ಮಾಡಿದಿರಿ, it is not possible to, that is measure, that cannot be measured. ಅದನ್ನ ಮೆಷರ್ ಮಾಡ್ಲಿಕ್ಕಾಗಲ್ಲ. ಇಟ್ ಹ್ಯಾಸ್ ಟು ಬಿ ಕೌಂಟೆಡ್. ನೆನಪಲ್ಲಿಡ್ಲಿ, ಮೆಷರ್ ಮಾಡಕ್ಕಾಗಲ್ಲ, ಇಟ್ ಹ್ಯಾಸ್ ಟು ಬಿ ಕೌಂಟೆಡ್ ಅಂತ ಹೇಳ್ತಾ ಇರೋದು. ಯಾವ ಡೇಟಾನ ಬರೀ ಕೌಂಟಿಂಗ್ ಮೂಲಕವಾಗಿ ನಾವು ಅರೇಂಜ್ಮೆಂಟ್ ಮಾಡಬಹುದು. ದಟ್ ಡೇಟಾ ಇಸ್ ಕೆಪ್ಟ್ ಅಂಡರ್ ದ ಫ್ರೀಕ್ವೆನ್ಸಿ that is discrete frequency distribution. For example, number of cars, number of trees, number of houses in a city, or number of people in a factory, like that. ಅಥವಾ number of student in a class. ಸೊ ಈಗ ನೀವು ನಂಬರ್ ಆಫ್ ಸ್ಟೂಡೆಂಟ್ ಇನ್ ಎ ಕ್ಲಾಸ್ ಅಂತಂದ್ರೆ 100 ಜನ ಇದ್ದಾರೆ ಅಂತ ಹೇಳ್ಬೋದು, 90 ಜನ ಇದ್ದಾರೆ ಅಂತ ಹೇಳ್ಬೋದು, ಇಲ್ಲ 91 ಅಂತ ಹೇಳ್ಬೋದು, 90.5 ಅಂತ ಹೇಳಕ್ಕಾಗಲ್ಲ. ಬಿಕಾಸ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ಕಟ್ ದಮ್. ಸೊ ದಟ್ ಫೋರ್ ಇಲ್ಲಿ ಯಾವ ಯೂನಿಟ್ ಅನ್ನ ಮೆಷರ್ ಮಾಡಕ್ಕಾಗಲ್ಲ, ಇದನ್ನ ಕೌಂಟ್ ಮೂಲಕ ನೀವು ತಗೊಳ್ತಿರೋ ಡೇಟಾನ, ಅಂತ ಡೇಟಾನ ಅರೇಂಜ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಉಪಯೋಗಿಸ್ಕೊಳ್ಳೋದು ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಗಾಟ್ ಇಟ್? ಸೊ ಅದರಿಂದ ಇಲ್ಲಿ ಯಾವುದು ಕೂಡ ಡೆಸಿಮಲ್ ಫಾರ್ಮೆಟ್ ಅಲ್ಲಿ ಇರುವಂತ ಡೇಟಾನ ಅರೇಂಜ್ಮೆಂಟ್ ಮಾಡಲ್ಲ. ಟೇಕ್ ಫಾರ್ ಎಕ್ಸಾಂಪಲ್ 10.5, 10.2, 10.1 ಈ ತರ ಡೇಟಾ ನಿಮಗೆ ಸಿಕ್ಕಿದೆ. ಅಂತ ಡೇಟಾನ ಡಿಸ್ಕ್ರಿಟ್ ಅಲ್ಲಿ ಅರೇಂಜ್ಮೆಂಟ್ ಮಾಡಲ್ಲ, ಅದು ಕಂಟಿನ್ಯೂಸ್ ಹೋಗುತ್ತೆ. ಸೊ ಯಾವುದನ್ನ ಕೌಂಟಿಂಗ್ ಮೂಲಕ, ವಿಚ್ ಎವರ್ ದ ನಂಬರ್ ಡೇಟಾ ಯು ಆರ್ ಗೋಯಿಂಗ್ ಟು ಕೌಂಟ್, ದಟ್ ಮೀನ್ಸ್ ಲೈಕ್ ಎ ನಂಬರ್ ಆಫ್ ಕಾರ್ಸ್ ಇನ್ ಎ ಸಿಟಿ, ನಂಬರ್ ಆಫ್ ಟ್ರೀಸ್ ಇನ್ ಎ ಸಿಟಿ, like that. So you are conducting the survey to count the number of trees in a city, then it has to be arranged in discrete frequency distribution, not in any other frequency distribution. That is called as discrete frequency distribution. In a discrete frequency distribution, count the number of times each value of the variable in a data given. Take for example, number of cars. ಸೊ ನಂಬರ್ ಆಫ್ ಕಾರ್ಸ್ ಇನ್ ಎ ಫ್ಯಾಮಿಲಿ ಅಂತ ಕೌಂಟ್ ಮಾಡಿದಾಗ ಕೆಲವು ಸತಿ ಕೆಲವು ಮನೇಲಿ 2 ಇರುತ್ತೆ, ಕೆಲವು ಮನೇಲಿ 1 ಇರುತ್ತೆ, ಕೆಲವು ಮನೇಲಿ 0 ಇರುತ್ತೆ, ಏನೂ ಇಲ್ದಲೇನೂ ಇರ್ಬೋದು, ಕೆಲವ್ರ ಮನೇಲಿ 4, 5 ಇರ್ಬೋದು, ಈ ತರ ಇರುತ್ತೆ. ಸೊ ಅದರಿಂದ ನಂಬರ್ ಆಫ್ ಕಾರ್ಸ್ ಇನ್ ಎ ಸಿಟಿ ತಗೊಂಡಾಗ ಎಷ್ಟೆಷ್ಟು ಇದೆ ಒಂದು ಇದರಲ್ಲಿ ಅದನ್ನ ಕೌಂಟ್ ಮಾಡ್ಕೋತಾ ಹೋಗ್ತೀರಿ, ಅದರಿಂದ ಆಟೋಮೆಟಿಕ್ ಆಗಿ ಫ್ರೀಕ್ವೆನ್ಸಿ ಸಿಗುತ್ತೆ ಅಂತ ಹೇಳಿ. ವಾಟ್ ಇಸ್ ಅ ಪ್ರೊಸೀಜರ್? ಸೊ ಕನ್ಸ್ಟ್ರಕ್ಷನ್ ಆಫ್ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ. ನೌ ಐ ಆಮ್ ಗೋಯಿಂಗ್ ಟು ದ ಪ್ರಾಬ್ಲಮ್. ಸೊ ವಾಟ್ ಇಸ್ ಅ ಪ್ರೊಸೀಜರ್? ವಾಟ್ ಇಸ್ ಅ ರೂಲ್ ದಟ್ ವಿ ಹ್ಯಾವ್ ಟು ಫಾಲೋ ವೈಲ್ ಪ್ರಿಪೇರಿಂಗ್ ದಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್? In the first column, write all the values of the variable in ascending order. So ಯಾವುದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ದೀವಿ, ಆ ವೇರಿಯಬಲ್ ಅನ್ನ ascending order ಅಲ್ಲಿ. Take for example, you are studying about the marks of the student. So marks of the student ಅಂತ ತಗೊಂಡಾಗ ಈಗ 10 ಮಾರ್ಕ್ಸ್ ತಗೊಂಡವರೆ ಮಿನಿಮಮ್ ಇದಾನೆ 10, 15, 20 ಏನ್ ಮಾರ್ಕ್ಸ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಅದ್ರ ಪ್ರಕಾರ ಮಿನಿಮಮ್ ಮಾರ್ಕ್ಸ್ ಇಂದ ಮ್ಯಾಕ್ಸಿಮಮ್ ಮಾರ್ಕ್ಸ್. ಬಟ್ ಇಲ್ಲಿ ಯಾವುದು ಫ್ರಾಕ್ಷನ್ಸ್ ಬರೋದೇ ಇಲ್ಲ, ಅದು ನೆನಪಲ್ಲಿರಲಿ. In second column, vertical bars or tally bars against the variables are marked. That means suppose ಈಗ 10 ತಗೊಂಡವ್ರು ಒಂದು 20 ಜನ ಸಿಗ್ತಾರೆ ಅಂತಂದ್ರೆ ಅದನ್ನ ಹೇಗೆ ಕೌಂಟ್ ಮಾಡ್ಕೊಳ್ಳೋದು? ಅದಕ್ಕೋಸ್ಕರ ಟ್ಯಾಲಿ ಬಾರ್ಸ್ ಅಂತ ಹಾಕ್ತಿವಿ. 20 ಸತಿ ಬಂತು, ಯಾವುದು 10 ಮಾರ್ಕ್ಸ್. 20 ಸತಿ ರಿಪೀಟ್ ಆದಾಗ ಫ್ರೀಕ್ವೆನ್ಸಿ ಅಂತ ಹೇಳಿದವು. ಎ ವ್ಯಾಲ್ಯೂ ರಿಪೀಟೆಡ್ ಇನ್ ಎ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂದ್ರೆ ನಾವು ತಗೊಂಡಿರುವಂತ ಮಾರ್ಕ್ಸ್ ಅಲ್ಲಿ 10 ಒಂದು 25 ಸತಿ ರಿಪೀಟ್ ಆಗ್ತಾ ಇದೆ ಅಂದ್ರೆ 25 ಸತಿ 10 ಬಂದಿರುತ್ತೆ. ಸೊ ಅದರಿಂದ ಅದನ್ನ ಎಷ್ಟು ಸತಿ ರಿಪೀಟ್ ಆಯ್ತು ಅನ್ನೋದನ್ನ ರೆಪ್ರೆಸೆಂಟ್ ಮಾಡೋದೇ ಫ್ರೀಕ್ವೆನ್ಸಿ. ಗಾಟ್ ಇಟ್? ಸೊ
ಅದನ್ನು ಫೈಂಡ್ ಔಟ್ ಮಾಡ್ಕೊಳ್ಳಿಕ್ಕೆ ಟ್ಯಾಲಿ ಬಾರ್ಸ್ ಅನ್ನ ಹಾಕ್ತೀವಿ ಅಂತ ಹೇಳ್ತಾ ಇರೋದು. ಆ ಟ್ಯಾಲಿ ಮಾರ್ಕ್ಸ್ ಮೀನ್ಸ್ ಇಟ್ ಈಸ್ ನಥಿಂಗ್ ಬಟ್ ಎ ವರ್ಟಿಕಲ್ ಸ್ಮಾಲ್ ಲೈನ್ಸ್ ಅಂತ ಹೇಳ್ತೀವಿ. ಆ ವರ್ಟಿಕಲ್ ಸ್ಮಾಲ್ ಲೈನ್ಸ್ ಗ್ರೂಪ್ ಅನ್ನ ಮಾಡ್ಕೊಂಡು ಹೋಗ್ತೀವಿ. ಅವಾಗ 5ಕ್ಕಿಂತ ಜಾಸ್ತಿ ಬಂದಾಗ 4ಕ್ಕೆ ಒಂದು ವರ್ಟಿಕಲ್ ಆಗಿ ದಟ್ ಈಸ್ ಈ ತರ ಮಾರ್ಕ್. ವಾಟ್ ಇಸ್ ದಟ್? ದಿಸ್ ಮಾರ್ಕ್. ಈ ಮಾರ್ಕ್ ಮಾಡ್ಕೋತಾ ಹೋಗ್ತೀವಿ ಫಾರ್ 4 ಟ್ಯಾಲಿ ಬಾರ್ಸ್ ಟು ಮೇಕ್ ದಿ ಬ್ಲಾಕ್ ಆಫ್ 5. ಸೊ 5ಕ್ಕೆ ಒಂದೊಂದು ಗ್ರೂಪ್ ಸೆಟ್ ಆ ತರ ಮಾಡ್ಕೋತಾ ಹೋಗ್ತೀವಿ. ಆ ಸೆಟ್ ಯಾಕೆ ಮಾಡ್ಕೋತೀವಿ? ವೈ ವಿ ಆರ್ ಗೋಯಿಂಗ್ ಟು ಕಮ್ ಬ್ಲಾಕ್ ದ 5 sticks or 5 bars because it is easy to ಕೌಂಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ದಟ್ಸ್ ವೈ. ಈಗ 25 ಬಾರ್ಸ್ ಆಗ್ತಾ ಹೋದ್ರೆ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಅದನ್ನೇ 5 ಬಾರ್ ಒಂದೊಂದು ಗ್ರೂಪ್ ಮಾಡ್ಕೊಂಡು ಹೋದ್ರೆ ಏನಾಗುತ್ತೆ? 25 ಹೇಗೆ ಬರುತ್ತೆ? 5 ಗ್ರೂಪ್ ಇದೆ ಅಂದ್ರೆ 25 ಬಂತು ಅಂತ ಅರ್ಥ. ಗಾಟ್ ಇಟ್? ಆಫ್ಟರ್ putting the tally bars for the all values in the data, then count the number of time each value repeated and write against the corresponding value of the variable in the third column. We are going to get the ಫ್ರೀಕ್ವೆನ್ಸಿ. ಇಲ್ಲಿ ನಮಗೆ ಫ್ರೀಕ್ವೆನ್ಸಿ ಎಷ್ಟು ಟ್ಯಾಲೀಸ್ ಇದೆ ಅದನ್ನ ನೋಡ್ಕೊಂಡು ಯಾವ ವ್ಯಾಲ್ಯೂಸ್ ಅಲ್ಲಿ ಬರ್ತದೆ ಅನ್ನೋದು ಹಾಕಿದ್ರೆ ಸಾಕು, ಫ್ರೀಕ್ವೆನ್ಸಿ ಸಿಗುತ್ತೆ. ಸೊ ದಿಸ್ ಈಸ್ ದಿ ಕನ್ಸ್ಟ್ರಕ್ಷನ್ ಆಫ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಇಟ್ ಕ್ಯಾನ್ ಬಿ ಈಸಿಲಿ ಅಂಡರ್ಸ್ಟುಡ್ ಬೈ ದಿ an example. Let us see the example here. Okay, the following data gives the number of children in 50 families. 50 families ಅನ್ನ ಇಂದ ಡೇಟಾ ಕಲೆಕ್ಟ್ ಮಾಡಿದೆ. 50 families, not a 50 people. It is 50 family. Family means group of people we find in a house. It is not a individual person ಅಲ್ಲ. ಇಲ್ಲಿ ಒಂದು ಮನೆಯಿಂದ ನಮ್ಗೆ ಇನ್ಫಾರ್ಮೇಶನ್ ಬರ್ತಾ ಇದೆ. ಆ ಇನ್ಫಾರ್ಮೇಶನ್ಸ್ ಅನ್ನ ತಗೊಂಡಿದ್ದೀರಾ. ಡೇಟಾ ಗಿವ್ ದ ನಂಬರ್ ಆಫ್ ಚಿಲ್ಡ್ರನ್ಸ್, ನಂಬರ್ ಆಫ್ ಎಷ್ಟು ಒಂದು ಮನೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ನೀವು ಕಲೆಕ್ಟ್ ಮಾಡಿದ್ದೀರಾ. ಇಟ್ ಈಸ್ ಅ ಡೇಟಾ ರಿಲೇಟಿಂಗ್ ಟು ಹೌ ಮೆನಿ ಚಿಲ್ಡ್ರನ್ಸ್ ಇನ್ ಎ ಫ್ಯಾಮಿಲಿ. ಸೊ ಕನ್ಸ್ಟ್ರಕ್ಟ್ ಅ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಟೇಬಲ್. ಇದನ್ನ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಟೇಬಲ್ ಹಾಕಿ ಅಂತ ಹೇಳಿದ್ದಾರೆ. ಎಷ್ಟು ಜನದ ಮನೆಯಿಂದ ತಗೊಂಡಿದ್ದೀರಾ? 50. ನೋಡಿ 1 2 3 4 5 10 ಹೀಗಿದೆ ಅಂದ್ರೆ 50 ಜನರಿಂದ. ಇಟ್ ಮೇ ಬಿ ಫಸ್ಟ್ ಫ್ಯಾಮಿಲಿ, ಈ ರೋಡಲ್ಲಿ ಮೊದಲನೇ ಮನೆ, ಎರಡನೇ ಮನೆ, ಈ ತರ ಏನಿರುತ್ತೆ ಅದೇ ತರ ತಗೊಂಡಿರ್ತೀರ ಇನ್ಫಾರ್ಮೇಶನ್ ಅನ್ನ. ಸೊ ಹಿಯರ್ in the first family there are 4 children. No, in the third family no children. 0 ಇದೆ ಅಂದ್ರೆ ಏನು? There is no children. There are no children in that family. So ಆ ತರದ ಫ್ಯಾಮಿಲಿ ನೋ ಇದ್ದಾರೆ. ಸಿಮಿಲರ್ಲಿ ಇಲ್ಲಿ 2 ಇದೆ, 3 ಇದೆ, ಈ ತರ ಇದೆ. So first observe the data. First, that is very important. First just observe the data. ಸೊ ಅಬ್ಸರ್ವ್ ಮಾಡಿದಾಗ ಮಿನಿಮಮ್ 0 ಇದ್ದಾರೆ, ಮ್ಯಾಕ್ಸಿಮಮ್ ಎಷ್ಟು ಜನ ಇದ್ದಾರೆ. ಸೊ ಯೋ 6 ಇರೋ ಮಕ್ಕಳು, 6 ಇರೋವಂಥದ್ದು ಒಂದು ಫ್ಯಾಮಿಲಿನೂ ಇದೆ. ನೋಡಿ ಸಿಯ 6 ಚಿಲ್ಡ್ರನ್ಸ್ ಆರ್ ದೇರ್ ಇನ್ ದಿಸ್ ಫ್ಯಾಮಿಲಿ. ಸೊ ಈ 6 ಇರೋರು ಇದ್ದಾರೆ, 5 ಇರೋ ಫ್ಯಾಮಿಲಿನೂ ಇದೆ, 4 ಇರೋದಿದೆ, 1 ಇರೋದಿದೆ, 3 ಇರೋದಿದೆ, 0 ಇರೋದಿದೆ. ಸೊ ಹಾಗಾದ್ರೆ ನಾವು ವೇರಿಯಬಲ್ ಹೆಂಗ್ ಅರೇಂಜ್ಮೆಂಟ್ ಮಾಡ್ಕೋಬೇಕು? ಫಸ್ಟ್ ಕಾಲಮ್ ವೇರಿಯಬಲ್ ಅಂತ ಹೇಳಿದೆ. ಹೇಗೆ? ಮಿನಿಮಮ್ ಯಾವುದು? 0. ಮ್ಯಾಕ್ಸಿಮಮ್ ಎಷ್ಟು? 6. ಹಾಗಾದ್ರೆ ಮ್ಯಾಕ್ಸಿಮಮ್ 6 ಜನ ಇರ್ಬೋದು ಒಂದು ಫ್ಯಾಮಿಲಿನಲ್ಲಿ. ಮಿನಿಮಮ್ ಏನು ಮಕ್ಕಳಿಲ್ದಲೇ ಇರೋ ಫ್ಯಾಮಿಲಿನೂ ಇದೆ. ಅದರಿಂದ 0 ಇಂದ 6 ವರೆಗೂ ಅರೇಂಜ್ಮೆಂಟ್ ಮಾಡ್ಕೊಂಡ್ರೆ ಸಾಕು ವೇರಿಯಬಲ್ ಅನ್ನ. ಸಿಯ ನಂಬರ್ ಆಫ್ ಚಿಲ್ಡ್ರನ್. ದಿಸ್ ಈಸ್ ಯಾವ್ದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀರಾ? ವೇರಿಯಬಲ್ ಅಂದ್ರೆ ಏನಿಲ್ಲಿ? ನಂಬರ್ ಆಫ್ ಚಿಲ್ಡ್ರನ್. ಒಂದು ಫ್ಯಾಮಿಲಿಯಲ್ಲಿ ಎಷ್ಟು ಮಕ್ಕಳಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಟಡಿ. ವಿ ಆರ್ ಸ್ಟಡಿಂಗ್ ಅಬೌಟ್ ದ ನಂಬರ್ ಆಫ್ ಚಿಲ್ಡ್ರನ್ಸ್ ಇನ್ ಅ ಫ್ಯಾಮಿಲಿ. ದಟ್ಸ್ ಹೌ ದಿಸ್ ಬಿಕಮ್ ಅನ್ ಎಕ್ಸ್. ಓಕೆ, ನಂಬರ್ ಆಫ್ ಚಿಲ್ಡ್ರನ್ಸ್ ಏನಿದ್ದಾರೆ ಇದು ಎಕ್ಸ್ ಆಗ್ತಾ ಹೋಗುತ್ತೆ. ಗಾಟ್ ಇಟ್? ಈ ಕಾಲಮ್ ದಟ್ ಈಸ್ ಫಸ್ಟ್ ಕಾಲಮ್ ಏನಿದೆ, ದಿಸ್ ಈಸ್ ಎಕ್ಸ್. ಎಷ್ಟಿದ್ದಾರೆ? 0 ಇರೋರು ಇದ್ದಾರೆ, ಏನು ಮಕ್ಕಳಿಲ್ದಲೇ ಇರೋರು ಇದ್ದಾರೆ, 6 ಮಕ್ಕಳಿರೋರು ಇದ್ದಾರೆ. ನೆಕ್ಸ್ಟ್ ಟ್ಯಾಲಿ ಮಾರ್ಕ್ಸ್. ಇದು ಕೌಂಟ್ ಮಾಡ್ಕೊಳ್ಳೋಕೆ. ಇದು ಫ್ರೀಕ್ವೆನ್ಸಿ. ಇಲ್ಲಿ ಎಷ್ಟಿದೆ ಅನ್ನೋದು ನೋಡ್ಕೊಂಡು ಇಲ್ಲಿ ಬರಿತಾ ಹೋಗ್ತೀವಿ. ಫ್ರೀಕ್ವೆನ್ಸಿ ಇದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಓಕೆ, ಲೆಟ್ ಅಸ್ ಸಿ ದಿ ದಟ್ ಈಸ್ ಹೇಗೆ 0 ಎಷ್ಟಿದೆ ನೋಡಿ. 1 2 3 ಹಾಕ್ತೆ. ಹಾಗಾದ್ರೆ 3, ಯಾಕೆಂದ್ರೆ ಫಸ್ಟ್ 4 ಬರ್ತಿದ್ದಂಗೆ ಎಲ್ಲಿ ಹಾಕ್ಬೇಕು? ಇಲ್ಲಿ ಹಾಕ್ಬೇಕು 4. ಓಕೆ, ಮತ್ತೆ 2 ಎಲ್ಲಿ ಬಂತು? 2 ಬರ್ತಿದ್ದಂಗೆ ಎಲ್ಲಿ ಹಾಕ್ತೀರಾ? ಇಲ್ಲಿ ಬರುತ್ತೆ ಒಂದು ಟ್ಯಾಲಿ. ಅದೇ ತರ ಸಪೋಸ್ 0 ಇದೆ ಅಂದ ತಕ್ಷಣ ಇಲ್ಲಿ ಒಂದು ಟ್ಯಾಲಿ. ಸೊ ಯಾವ್ಯಾವ ನಂಬರ್ ಅನ್ನ ನೀವು ಅಲ್ಲಿ ಹಾಕ್ತಾ ಹೋಗ್ತೀರಾ ಅದನ್ನ ಹೀಗೆ ಕ್ರಾಸ್ ಮಾಡ್ತಾ ಹೋಗಿ. ಅಂದ್ರೆ ಅಲ್ಲಿ ಮುಗೀತಿದು ಅಂತ 2, ಈಗ ಮತ್ತೆ 2 ಬಂತ. ಸೊ ಎಲ್ಲಿ ಹಾಕ್ಬೇಕೀಗ? ನೆಕ್ಸ್ಟ್ ಈ 2 ನಲ್ಲಿ 2ನೇ ಟ್ಯಾಲಿ, ಅದು 2ನೇ ಟ್ಯಾಲಿ. ಸೊ 2ನೇ ಟ್ಯಾಲಿ, ಇದು 3ನೇ ಟ್ಯಾಲಿ, 4ನೇ ಟ್ಯಾಲಿ, 5ನೇ ಟ್ಯಾಲಿ ಬರ್ತಿದ್ದಂಗೆ ಕ್ರಾಸ್ ಮಾಡಿ. ದಿಸ್ ಈಸ್ 5th. ಈ ಟ್ಯಾಲಿ ಏನ್ ಹೇಳುತ್ತೆ ಅಂತಂದ್ರೆ ದಿಸ್ ಈಸ್ 5 ಟ್ಯಾಲಿ ಆಯ್ತು. 4 ಆಗ್ತಿದ್ದಂಗೆ 5ನೇದು ಬಂದ ತಕ್ಷಣ ಇದು ಒಂದು ಗ್ರೂಪ್ ಅಂತ ಹೇಳ್ತೀವಿ. 5 6 7 ಅಂದ್ರೆ ನೋಡಿ 1 ಅನ್ನೋದು 7 ಇದೆ. ಬೇಕಾದ್ರೆ ಒಂದ್ಸತಿ ಕೌಂಟ್ ನೋಟ್ ಮಾಡಿ ನೋಡಿ. 1 2 3 4 5 6 7
1 ಅನ್ನೋದು sorry 2 ಅಲ್ವಾ, we are counting the 2. I think, see, 1 is how many, okay, so we are counting the 2 ಎಷ್ಟಿದೆ ಅಂತ ನೋಡ್ಕೋತಾರೆ. 1 2 3 4 5 next 6 7 8 9 10, that's all. So therefore ಎಷ್ಟು ಟ್ಯಾಲೀಸ್ ಬಂತು ಅಷ್ಟನ್ನ ಇಲ್ಲಿ ಕೌಂಟ್ ಮಾಡಿ ಹಾಕ್ತಾ ಹೋಗ್ತೀವಿ. ಸೊ ಆಲ್ ಟುಗೆದರ್ ಹೌ ಮೆನಿ ಫ್ಯಾಮಿಲೀಸ್ ನಾವು ಟೆಸ್ಟ್ ಮಾಡಿರೋದು 50 ಫ್ಯಾಮಿಲೀಸ್, ಇಲ್ಲಿ 50 ಹಾಕಬೇಕು. ದಿಸ್ ಈಸ್ ಕಾಲ್ಡ್ ಆಸ್ ದಟ್ ಈಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಸೊ ನಾವು 50 ಫ್ಯಾಮಿಲೀಸ್ ಇಂದ ತಗೊಂಡಿದ್ದೀವಿ, ಎಷ್ಟು ಮಕ್ಕಳಿದ್ದಾರೆ ಅನ್ನೋದನ್ನ ಕೌಂಟ್ ಮಾಡ್ಕೊಂಡು ಹೋಗಿರೋದು. ಸೊ ಇಷ್ಟು ಇನ್ಫಾರ್ಮೇಶನ್ಸ್ ಅನ್ನ ಇಲ್ಲಿ ಟ್ಯಾಲಿ ಮೂಲಕ ಪ್ರೆಸೆಂಟ್ ಮಾಡಿರೋದೇನಿದೆ ದಟ್ ಈಸ್ ಕಾಲ್ಡ್ ಆಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಸೊ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಇಷ್ಟನ್ನೇ ಹೇಳ್ತಾ ಇರೋದು. ಎಷ್ಟು ಸತಿ ಒಂದು ನಂಬರ್ ರಿಪೀಟ್ ಆಗುತ್ತೆ, ಇದನ್ನು ತುಂಬಾ ಇಂಪಾರ್ಟೆಂಟ್. 0 to 6 ಎಷ್ಟಿದೆ ನೋಡ್ಕೊಳ್ಳಿ. ನೆಕ್ಸ್ಟ್ ಟ್ಯಾಲೀಸ್ ಹಾಕಿ. ಸೊ ವಿ ಆರ್ ಕೌಂಟಿಂಗ್ ದ ನಂಬರ್ಸ್ ಅಂಡ್ ದೆನ್ ಎಷ್ಟು ಜನ ಇದೆ ಕೌಂಟ್ ಮಾಡಿಕೊಂಡು ಹಾಕಿದ್ಮೇಲೆ ವಿ ಆರ್ ಗೋಯಿಂಗ್ ಟು ಗೆಟ್ ದಿ ಟೋಟಲ್ ಫ್ರೀಕ್ವೆನ್ಸಿ. 1 2 3 ಬರೀರಿ. 5 6 7 7 ಅದೇ 5 + 5 10 ಅಂದ್ರೆ ಈ 2 ಅನ್ನೋದು 10 ಟೈಮ್ಸ್ ರಿಪೀಟ್ ಆಗಿದೆ, 3 ಅನ್ನೋದು 8 ಟೈಮ್ಸ್ ರಿಪೀಟ್ ಆಗಿದೆ. ಸೊ ದಿಸ್ ಈಸ್ ರಿಗಾರ್ಡಿಂಗ್ ದಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಇದನ್ನ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಸೊ ನೌ ಐ ಆಮ್ ಗೋಯಿಂಗ್ ಟು ಕನ್ಕ್ಲೂಡ್. ಬಿಫೋರ್ ಕನ್ಕ್ಲೂಡಿಂಗ್ ದಿ topic, what we have learned in this session. In this session we discussed about the formation of the frequency distribution. So there are two type of frequency distribution, univariate and bivariate. ಈ ಸೆಷನ್ ಯಾವ್ದ್ರ ಬಗ್ಗೆ ಸ್ಟಡಿ ಮಾಡಿದೆ, ಹೇಗೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅನ್ನು ಫಾರ್ಮ್ ಮಾಡ್ಕೋಬೇಕು, ಎಷ್ಟು ಯಾವ ವೆರೈಟೀಸ್ ಇದೆ, ಯೂನಿವೇರಿಯೇಟ್ ಇದೆ, ಬೈವೇರಿಯೇಟ್ ಇದೆ. ಇನ್ ಯೂನಿವೇರಿಯೇಟ್ we show ನಾವು ಒನ್ ವೇರಿಯಬಲ್ ಮಾತ್ರ ತೋರಿಸ್ತೀವಿ. ಈಗ ಹೇಳಿದ್ವಲ್ಲ ನಂಬರ್ ಆಫ್ ಚಿಲ್ಡ್ರನ್ ಬಗ್ಗೆ ಸ್ಟಡಿ ಮಾಡಿದೆ ಅಂದ್ರೆ ಬರೀ ನಂಬರ್ ಆಫ್ ಚಿಲ್ಡ್ರನ್ಸ್ ಮಾತ್ರ. 3 ಟೈಪ್ ಆಫ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ಇಂಡಿವಿಜುವಲ್, ಡಿಸ್ಕ್ರೀಟ್ ಅಂಡ್ ಕಂಟಿನ್ಯೂಸ್. ಇಲ್ಲಿ ನಾವು ಸ್ಟಡಿ ಮಾಡಿರೋದು ಇಂಡಿವಿಜುವಲ್ ಮಾಡಿದ್ವಿ, ಡಿಸ್ಕ್ರೀಟ್ ಮಾಡಿದ್ರೆ ಕಂಟಿನ್ಯೂಸ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಹಿಯರ್ ವಿ ಲರ್ನ್ ಟೂ ಫಾರ್ಮೇಶನ್, ದಟ್ ಈಸ್ ಟೂ formation of two frequency. Next, individual and discrete. The variable which cannot take all the possible values within a specified range are called as discrete variable. Yaudu even a fraction annu enisalla, but next exact numbers anna andre 1 2 3 atharadana possible variable within a given specified range are called, which cannot take all the possible variables. All ಅಂತ ಹೇಳ್ತಾ ಇರೋದು ಸ್ಪೆಸಿಫಿಕ್ ಆಗಿ. ಟೇಕ್ ಫಾರ್ ಎಕ್ಸಾಂಪಲ್ 2.2 ತಗೊಳುತ್ತೆ, 2.2 ನಾವು ಅಲ್ಲಿ ಅರೇಂಜ್ ಮಾಡೋಕ್ಕಾಗಲ್ಲ, ಅಥವಾ 2.5 ಬಂದಿದೆ ಅಂದ್ರೆ ಅರೇಂಜ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ 2 ಇಂದ 3 ಹೋಗ್ಬೇಕು. ದಿಸ್ ಟೈಪ್ ಆಫ್ frequency distribution are called as frequency. I am concluding. Okay, thank you.